ಕನ್ಯಾ ರಾಶಿಯವರಿಗೆ ನೋಡಿದಾಗ ಈ ದಿನ ಕನ್ಯಾ ರಾಶಿಯವರಿಗೆ ಕುಜ ಅಶುಭ ಗ್ರಹವಾಗಿದ್ದರಿಂದ ಕುಜ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ನೋಡಿ, ಕುಜನ ನಾವು ಅಶುಭ ಗ್ರಹ ಅಂತ ಹೇಳ್ತೀವಿ. ಕನ್ಯಾ ರಾಶಿಯವರಿಗೆ ನೋಡಿ, ನೀವು ಸ್ಕ್ರೀನಲ್ಲಿ ಟಿವಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನೀವು ನಿಮ್ಮ ರಾಶಿಯಲ್ಲೇ ಈ ಕುಜಗ್ರಹ ಇದು ಇರುವಂಥದ್ದು. ಹಾಗಾಗಿ ಕುಜಗ್ರಹ ನಿಮ್ಮ ಅಂದರೆ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಏನಾಗ್ತಿದೆ, ಇದರಿಂದ ಎಲ್ಲರ ಜೊತೆ ಜಗಳಗಳು ಉಂಟಾಗುವ, ಅಸಮಾಧಾನ ಆಗುವಂಥದ್ದು, ವಿನಾಕಾರಣ ಜಗಳಗಳಾಗುವಂಥದ್ದು, ಮಾನಸಿಕ ಒತ್ತಡಗಳು ಹೆಚ್ಚಾಗುವಂಥದ್ದು, ನೆಮ್ಮದಿ ಇಲ್ದರ ಆಗುವಂಥದ್ದಾಗುತ್ತೆ. ರಾಶಾಧಿಪತಿ ಬುಧಗ್ರಹ ವ್ಯಯಸ್ಥಾನದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಅತಿಯಾದ ಒಂದು ಖರ್ಚುಗಳು ಹೆಚ್ಚಾಗುತ್ತೆ. ನಿಮ್ಮ ರಾಶಾಧಿಪತಿ ಬುಧ ಏನಾಗಿದೆ ನೋಡಿ, ಹಿಂದೆ ರಾಶಿಯಲ್ಲಿ ನಿಮಗೆ ಬುಧ ಸಿಂಹ ರಾಶಿಯಲ್ಲಿ ಕೇತು ಜೊತೆಗಿದ್ದಾನೆ. ಅದರಿಂದ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳನ್ನು ಉಂಟಾಗುತ್ತೆ, ಅತಿಯಾದ ಖರ್ಚುಗಳು ಹೆಚ್ಚಾಗುವಂಥದ್ದು, ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಿಮಗೆ ದುಡ್ಡು ಇರಲ್ಲ ಅಂತ ಹೇಳ್ತಾ ಇದೆ. ಆರೋಗ್ಯ ಸ್ಥಾನದಲ್ಲಿ ಚಂದ್ರ ರಾಹುವಿನ ಸಂಯೋಗವಿರೋ ಆರೋಗ್ಯ ಸ್ಥಾನದಲ್ಲಿ ಏನಾಗ್ತಾ ಇದೆ, ಚಂದ್ರ ರಾಹು ಗ್ರಹಣ ಕೂಡ ಆಗಿರೋದ್ರಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುವಂಥದ್ದಾಗುತ್ತೆ. ಅಥವಾ ಸಪ್ತಮ ಸ್ಥಾನದಲ್ಲಿ ವಕ್ರ ಶನಿ ಇರೋದ್ರಿಂದ ವಿವಾಹ ಶುಭ ಕಾರ್ಯಗಳು ಒಂದು ವಿಶೇಷ ನೋಡಿ, ಇದು ತುಂಬ ತಿಳ್ಕೊಳ್ಬೇಕು. ಎಲ್ಲ ಕೆಟ್ಟದ್ದೆಲ್ಲ. ವಕ್ರ ಶನಿ ಸಪ್ತಮ ಭಾವದಲ್ಲಿ ವಕ್ರಿ ಇದ್ದಾಗ ಏನಾಗುತ್ತೆ, ವಿವಾಹಕ್ಕೆ ಸಂಬಂಧಪಟ್ಟದ್ದು ಶುಭಪ್ರದ ಆಗುತ್ತೆ. ನಿಮಗೆ ಮದುವೆಗೆ ನೋಡ್ತಾ ಇದ್ರೆ, ಮದುವೆ ವಿಚಾರ ಕನ್ಯಾ ರಾಶಿಯವರು ಯಾರೆಲ್ಲ ಇದ್ದೀರಾ, ಶುಭಪ್ರದ ಆಗುತ್ತೆ. ಅಥವಾ ಏನಾದರೂ ಬಿಟ್ಟು ಹೋಗಿದ್ರೆ ಮದುವೆ ಆಗಿ, ಅವೆಲ್ಲವೂ ಕೂಡ ನಿಮಗೆ ಶುಭಪ್ರದ ಆಗುವಂಥದ್ದಾಗುತ್ತೆ. ಇನ್ನು ಕೆಲಸದಲ್ಲಿ ತೊಂದರೆ ಉಂಟಾಗುತ್ತೆ, ಹಣಕಾಸಿನ ವಹಿವಾಟು ನಡೆಸೋದ್ರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ.